ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ದರೂ ಕೂಡ ಕಚೇರಿಯ ಬೀಗ ಮುರಿದು ಒಳ ಪ್ರವೇಶ ಮಾಡಿದವರ ವಿರುದ್ಧ ಕಾನೂನು ಮೂಲಕ ಉತ್ತರ ನೀಡುತ್ತೇವೆ ಎಂದ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಶೈಲೇಶ್ ಗೌಡ. ಬೇಲೂರು ತಾಲೂಕು ಒಕ್ಕಲಿಗರ ಸಂಘದ ಕಚೇರಿಯ ಬೀಗ ಮುರಿದು ಸಂಘದ ಕಚೇರಿಯ ವ್ಯವಹಾರವನ್ನ ತಮ್ಮ ಸುಪರ್ದಿಗೆ ಪಡೆದುಕೊಂಡ ಅಧಿಕಾರಿಗಳ ವಿರುದ್ಧ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಶೈಲೇಶ್ ಗೌಡ, ಕಾರ್ಯದರ್ಶಿ ಸುರೇಶ್ ಮತ್ತು ಉಪಾಧ್ಯಕ್ಷ ಜಿಕೆ ಕುಮಾರ್ ಖಂಡಿಸಿ ಮಾತನಾಡಿದ ಅವರು, ತಾಲೂಕು ಒಕ್ಕಲಿಗರ ಸಂಘದ ಆಡಳಿತ ಮಂಡಳಿ ಇದುವರೆಗೂ ಉತ್ತಮ ಆಡಳಿತ ಮಾಡುತ್ತಾ ಬಂದಿದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ. ಅಲ್ಲದೆ ಸಂಘದಲ್ಲಿ ಈಗಾಗಲೇ 1 ಕೋಟಿಗೂ ಅಧಿಕ ಹಣವನ್ನು ಕ್ರೋಢೀಕರಿಸಲಾಗಿದೆ. ಇದನ್ನು ಸಹಿಸದ ಈ ಹಿಂದಿನ ಆಡಳಿತ ಮಂಡಳಿಯ ಗುಂಪೊಂದು ಈ ಹಿಂದಿನ ಅವಧಿಯಲ್ಲಿ ನಡೆದ ಅವ್ಯವಹಾರವನ್ನು ಮುಚ್ಚಿಕೊಳ್ಳಲು ಸಂಘದ ವಿರುದ್ಧ ಇಲ್ಲಸಲ್ಲದ ದೂರುಗಳನ್ನು ನೀಡಿ ಸಂಘವನ್ನು ಬೀದಿಗೆ ತರುವ ಹುನ್ನಾರ ನಡೆಸುತ್ತಿದ್ದಾರೆ. ಈಗಾಗಲೇ ಈ ವಿಚಾರವಾಗಿ ನಾವು ನ್ಯಾಯಾಲಯದಿಂದ ಆಡಳಿತ ಕಮಿಟಿ ವಜಾಗೊಳಿಸದಂತೆ ತಡೆಯಾಜ್ಞೆ ತಂದಿದ್ದೇವೆ. ಆದರೂ ಸಹ ಹಾಸನ ಜಿಲ್ಲಾ ಸಹಾಯಕ ನಿಬಂಧಕರ ಕಚೇರಿ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಇಂದು ಏಕಾಏಕಿ ಪೊಲೀಸ್ ಸಿಬ್ಬಂದಿಯ ಸಹಕಾರ ಪಡೆದು ಕಚೇರಿಯ ಬೀಗ ಮುರಿದು ಒಳಪ್ರವೇಶ ಮಾಡಿ ಸಂಘದ ದಾಖಲಾತಿಗಳನ್ನು ವಶಪಡಿಸಿಕೊಂಡು ನ್ಯಾಯಾಲಯದ ಆದೇಶಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ. ಇದರ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ನಡೆಸುತ್ತೇವೆ ಎಂದ ಅವರು, ಈಗಾಗಲೇ ಈ ಹಿಂದೆ ಸಂಘದ ಚುನಾವಣೆ ನಡೆಸುವಂತೆ ನಮ್ಮ ಆಡಳಿತ ಮಂಡಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತವಾಗಿ 2 ಬಾರಿ ಮನವಿ ಮಾಡಿದ್ದೇವೆ. ಅದರಂತೆ ಚುನಾವಣೆ ನಡೆಸಲು ನಿಬಂಧಕರ ಕಚೇರಿ ಅಧಿಕಾರಿಗಳು ಕೇಳಿದಂತೆ ಸಂಘದಿಂದ 50,000 ಚುನಾವಣೆ ವೆಚ್ಚವನ್ನು ಸಹ ಭರಿಸಿದ್ದೇವೆ. ಆದರೆ ಚುನಾವಣೆ ನಡೆಸದೆ ಸಂಘಕ್ಕೆ ಸಂಬಂಧ ಪಡೆದ ಇದ್ದವರ ಮಾತು ಕೇಳಿಕೊಂಡು ಇಂದು ಏಕಾಏಕಿ ಆಗಮಿಸಿದ ಜಿಲ್ಲಾ ಸಹಕಾರ ನಿಬಂಧಕರ ಇಲಾಖೆ ಅಧಿಕಾರಿಗಳು ಸಂಘದ ಕಚೇರಿಯ ಬೀಗ ಮುರಿದು ವಶಪಡಿಸಿಕೊಂಡಿದ್ದಾರೆ. ಇದರ ವಿರುದ್ಧ ಕಾನೂನು ಹೋರಾಟ ನಡೆಸಲು ಮುಂದಾಗುತ್ತೇವೆ ಎಂದರು. ಸದಸ್ಯರು 12/3/2007ರಲ್ಲಿ ಬೇಲೂರು ಒಕ್ಕಲಿಗರ ಸಂಘ ಉದ್ಘಾಟನೆ ಆಯಿತು. ಅದರ ಹಿಂದೆ ಶಾಸಕರಾದಂಥ ರುದ್ರೇಶ್ ಗೌಡರವರು ಮನೆಗೆ ಹೋಗಿ ಎಲ್ಲ ಬಡವರ ಮನೆಯಿಂದಲೂ ಸಹ ಸಂಗ್ರಹ ಮಾಡಿ ಎಲ್ಲ ಕಮಿಟಿಯಿಂದ ಎಲ್ಲ ಹೋಗಿ ಶೈಲೇಶ್ ಅಣ್ಣ, ಸುರೇಶ್ ಅಣ್ಣ, ನಾವು ಎಲ್ಲರೂ ಇಡೀ ಕಮಿಟಿ ಎಲ್ಲ ಹೋಗಿ ಸಂಗ್ರಹ ಮಾಡಿ ಅದರಲ್ಲಿ ಒಕ್ಕಲಿಗ ಸಂಘವನ್ನು ಕಟ್ಟಿ 12/3/2007ರಲ್ಲಿ ಉದ್ಘಾಟನೆ ಮಾಡಿದ್ವಿ. ತದನಂತರ ರುದ್ರೇಶ್ ಗೌಡರವರೇ ಸುಮಾರು 3-4 ಅವಧಿಗೆ ಅವರೇನೇ ಅಧ್ಯಕ್ಷರಾಗಿದ್ದರು. ಸೊ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿತ್ತು. ಆವಾಗ ತುಂಬ ಹಗರಣಗಳೆಲ್ಲ ನಡೆದಿದ್ದಾವೆ. ಅದೆಲ್ಲವನ್ನು ಮರೆಮಾಚಬೇಕು ಅನ್ನೋ ಉದ್ದೇಶದಿಂದ ಈಗ ಶೈಲೇಶ್ ಗೌಡರು ಆದಮೇಲೆ ಅಧ್ಯಕ್ಷರಾದಮೇಲೆ ಸುಮಾರು 1,20,00,000 ಹಣವನ್ನು ಜಮೆ ಮಾಡಿದ್ದಾರೆ. ಅದರಲ್ಲಿ ಫಿಕ್ಸೆಡ್ಡು ಮತ್ತು ಇದರ ಅಕೌಂಟಲ್ಲಿ ಇಟ್ಟಿದ್ದೀವಿ. ಸೊ ಅದರ ಜೊತೆಯಲ್ಲಿ ಇದನ್ನ ಅಭಿವೃದ್ಧಿಯನ್ನು ಸಹ ಹಲವಾರು ಅಭಿವೃದ್ಧಿಗಳನ್ನ ಮಾಡಿದ್ದೀವಿ, ಸಂಘದ ಅಭಿವೃದ್ಧಿಗಳನ್ನ. ಹಾಗೆಯೇ ಈಗ ಈ ಸಮಯ ರುದ್ರೇಶ್ ಗೌಡರದ್ದು ಸಮಯ ಇರೋದ್ರಿಂದ ಎಲೆಕ್ಷನ್ ಮಾಡಬೇಕು ಅನ್ನೋದು ಕಮಿಟಿಯ ಉದ್ದೇಶ. ಆದರೆ ಅವರು ಆ ಹಣವನ್ನು ಎಲ್ಲ ದುರುಪಯೋಗ ಇಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಆಡಳಿತಾಧಿಕಾರಿಯನ್ನು ನೇಮಿಸಿ ಅವರ ಮುಖಾಂತರ ಹಣವನ್ನು ದುರುಪಯೋಗ ಮಾಡಬೇಕು ಅನ್ನೋ ಉದ್ದೇಶದಿಂದ ಹುನ್ನಾರವನ್ನು ಮಾಡಿ ಇವತ್ತು ಎಲೆಕ್ಷನ್ ಮಾಡಬೇಕು ಅಂತ ನಾವು ಪ್ರತಿಪಾದಿಸಿದರೆ ಅವರು ನಾವು ಆಡಳಿತ ಅಧಿಕಾರಿಯನ್ನು ನೇಮಿಸಿ ನಾವು ಎಲೆಕ್ಷನ್ ಮಾಡ್ತೀವಿ ಅನ್ನೋ ಉದ್ದೇಶ. ಈಗಾಗಲೇ 2 ಬಾರಿ DR ಆಫೀಸಿಂದ ಎಲೆಕ್ಷನ್ ಮಾಡಬೇಕು ಅಂತ ಬಂದು ಎಲೆಕ್ಷನ್ಗೋಸ್ಕರ 50,000 ಹಣವನ್ನು ತಗೊಂಡು ಮತ್ತೆ ನಾವು 2 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತ ಹೇಳಿದರು. ಅದಕ್ಕೆ ನಾವು ಕ್ಯಾಲೆಂಡರ್ ಆಫ್ ಈವೆಂಟ್ಸನ್ನು ಮಾಡಬೇಕು, ಮಾಡಿದ್ಮೇಲೆ ನಾವು ಹಣ ಕೊಡ್ತೀವಿ ಅಂತ ಹೇಳಿದ್ವಿ. ಅದನ್ನು ಮತ್ತೆ ನಿಲ್ಲಿಸಿ ಅದನ್ನು ಪೊಲೀಸ್ ಮುಖಾಂತರ ಇವತ್ತು ಸಂಘದ ಬಾಗಿಲನ್ನು ಒಡೆದು ಹೈಕೋರ್ಟಲ್ಲಿ ಸ್ಟೇ ಇದೆ, ಆದರೂ ಸಹ ಕೋರ್ಟಿನ ಆದೇಶವನ್ನು ಉಲ್ಲಂಘಿಸಿ ಇವತ್ತು ಹೊಡೆದಿದ್ದಾರೆ. ಅವರು ಮುಂದಿನ ಆಗು ಹೋಗುಗಳಿಗೆ ಅವರೇ ಜವಾಬ್ದಾರರು ಅನ್ನೋ ಮಾತನ್ನು ನಾವು ಕಮಿಟಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ.